ನರೇಂದ್ರ ಮೋದಿ ಅವರು ಮಾಡ್ತಾ ಇರ್ತಕ್ಕಂಥದ್ದು ಬದುಕನ್ನ ಶಾಶ್ವತವಾಗಿ ಕಟ್ಟಿಕೊಡುವಂತ ಕೆಲಸ. ಬರೀ ನಿಮಗೆ ಮತವನ್ನ ಪಡೀಲಿಕ್ಕೆ, ಅಧಿಕಾರ ಪಡೀಲಿಕ್ಕೆ 2,000 ಕೊಟ್ಟು ನಿಮಗೆ ದಿಕ್ಕು ತಪ್ಪಿಸುವಂತ ಯೋಜನೆ ಕೊಡೋದಿಲ್ಲ. ಅದಕ್ಕೋಸ್ಕರ ತಾವೆಲ್ಲ ಕೂಡ ಈ ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ NDA ಕೂಟ 400 ಸ್ಥಾನಗಳು ಬರುತ್ತೆ ಅಂತೇಳಿ ಎಲ್ಲ ವರದಿಗಳು ಇದ್ದಾವೆ. ಎಲ್ಲ ಮಾಧ್ಯಮಗಳು ಎಷ್ಟು ಹೇಳಿದಾವೆ? 400. ನಿಮ್ಮ MP 400 ಗುಂಪಿನಲ್ಲಿ ಇರಬೇಕಾ, ಕಾಂಗ್ರೆಸ್ನ 40 ಗುಂಪಿನಲ್ಲಿ ಇರಬೇಕಾ ಅಂತ ತಾವು ಹೇಳಬೇಕಾಗ್ತದೆ. ನಿಮ್ಮ MP ಸರ್ಕಾರದ ಭಾಗವಾಗಿರ್ಬೇಕಾ, ವಿರೋಧ ಪಕ್ಷದಲ್ಲಿ ಕುಳಿತುಕೋಬೇಕಾ ಅಂತ ತಾವು ತೀರ್ಮಾನ ಮಾಡಬೇಕು. ಆಡಳಿತದಲ್ಲಿ ಇರಬೇಕಾ, ವಿರೋಧದಲ್ಲಿ ಇರಬೇಕಾ? ಆಡಳಿತ ಪಕ್ಷದಲ್ಲಿದ್ರೆ ಹೆಚ್ಚಿನ ಅನುದಾನ ಬರುತ್ತೆ. ನಾನು ಹಿಂದೆ 3 ಸಲ ಆಗಿದ್ದಾಗ ಏನೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀನಿ ತಾವು ನೋಡಿದ್ದೀನಿ. ಕಣ್ಣಿಗೆ ಕಾಣಿಸುವಂತ ಅಭಿವೃದ್ಧಿ ಮಂಚೇನಹಳ್ಳಿ ತಾಲೂಕಿನಲ್ಲಿ ನೀವು ನೋಡಿದ್ದೀರಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಸಹೋದರನಾಗಿ ನಾನು ಇವತ್ತು ಅಭ್ಯರ್ಥಿ ಆಗಿದ್ದೇನೆ. ಸ್ಥಳೀಯ, ನಾನು ಲೋಕಲ್. ಕಾಂಗ್ರೆಸ್ನ ಅಭ್ಯರ್ಥಿ ಹೊರಗಿನವರು. ಈ ಕ್ಷೇತ್ರದ ಜನ ಗೊತ್ತಿಲ್ಲ, ಈ ಕ್ಷೇತ್ರದ ಸಮಸ್ಯೆ ಗೊತ್ತಿಲ್ಲ. ಇಂಥವರಿಂದ ಒಳ್ಳೆಯ ಅಭಿವೃದ್ಧಿ ಸಾಧ್ಯನಾ? ಅಭಿವೃದ್ಧಿ ಸಾಧ್ಯನಾ ಅಂತ ಕೇಳ್ತೀನಿ. ಇಂಥವ್ರಿಗೆ ಮತ ಕೊಡ್ತೀರಾ? ಇಂಥವ್ರಿಗೆ ಮತ ಕೊಟ್ರೆ ಕಳೆದ 1 ವರ್ಷದಿಂದ ಏನ್ ತಪ್ಪು ಮಾಡಿದ್ದೀರಿ, ಏನ್ ಅನುಭವಿಸ್ತಾ ಇದ್ದೀರಿ, ಇವತ್ತು ಇದಕ್ಕಿಂತ ಡಬಲ್ ಅನುಭವಿಸಬೇಕಾಗ್ತದೆ ಅಂತ ನಾನು ಇವತ್ತೇ ನಿಮಗೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ.